ನಮಸ್ಕಾರ, ವಸಂತ ಕನ್ನಡ ಲಾಗ್ಗೆ ಸ್ವಾಗತ. ನಾವಿವತ್ತು ಒಬ್ಬಟ್ಟು ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಂತ್ಯ, ಒಂದು 1/4 ಟೀ ಸ್ಪೂನು ಮೆಣಸು, ಜೀರಿಗೆ. ನೋಡಿ, ಒಂದು ಜೀರಿಗೆ ಒಗ್ಗರಣೆಗೆ ಮತ್ತು ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೋಬೋದು, ಮತ್ತು ಕರಿಬೇವು, ಬೆಳ್ಳುಳ್ಳಿ ಮತ್ತು ಸಾಸಿವೆ. ನಾನಿಲ್ಲಿ ಕಾಯಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣ ನಾವು ನೆನೆಸ್ತೀನಿ. ಬೇಳೆಕಟ್ಟನ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು, ಬೇಳೆಕಟ್ಟು ಸ್ವಲ್ಪ ಮಂದವಾಗಿದೆ. ಬೇಳೆ ಸ್ವಲ್ಪ ಏನಂದರೆ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು ಸ್ವಲ್ಪ ಬೇಳೆಕಟ್ಟು ಸ್ವಲ್ಪ ಮಂದವಾಗಿತ್ತು. ನಾನು ಒಗ್ಗರಣೆಗಾಗಿ ತುಪ್ಪನ ಯೂಸ್ ಮಾಡ್ತೀನಿ. ಈ ಹೋಳ್ಗೆ ಸಾರಿಗೆ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ತುಪ್ಪ ಯೂಸ್ ಮಾಡ್ತೀನಿ. ನೋಡಿ, ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ತುಂಬ ಬೆಂದಿತ್ತು, ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಬೆಲ್ಲ ಎಲ್ಲ ಕುಟ್ಬಿಟ್ಟು, ಬೆಲ್ಲ ನೀಟಾಗಿ ಕುಟ್ಬಿಟ್ಟು, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಚೆನ್ನಾಗಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಈಗ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ತುಪ್ಪ ಹಾಕಿ ನಾನು ಹುರ್ಕೊತಾ ಇದ್ದೀನಿ. ನೋಡಿ, ತುಪ್ಪ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ತುಪ್ಪ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿನೂ ಲಾಸ್ಟಲ್ಲಿ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡು ನಾನು ಏನೇನು ತೋರಿಸಿದ್ನೋ ಇಂಗ್ರೀಡಿಯೆಂಟ್ಸ್ ಅವೆಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕೆಂಪಗಾಗಬೇಕು. ನಾನೀಗ ಒಂದು ಸ್ವಲ್ಪ ಬೇಳೆಕಟ್ಟು ತೆಗೆದಿಟ್ಕೊಂಡಿರ್ತೀನಲ್ಲ, ಹುರಿದಿರ್ತೀನಲ್ಲ, ಅದರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಎರಡು ಚೌಟಷ್ಟು ಹಾಕ್ಬಿಟ್ಟು ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ಮಿನಿಟ್ಸು ಅಲ್ಲ, ಒಂದು 1-2 ಮಿನಿಟ್ಸು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಅದ್ರಲ್ಲಿ ಹಂಗೆ ಕುದಿಸ್ತಾ ಇದ್ದೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕಿ ಸ್ವಲ್ಪ ನಾನು ಸಾಂಬಾರು ಪುಡಿ, ನೋಡಿ ಸಾಂಬಾರು ಪುಡಿ ಮನೇಲಿ ಮಾಡ್ಕೊಂಡಿದ್ದೆ ಅಥವಾ ಅಂಗಡಿಲಾದರೂ ಆಗ್ಬೋದು. ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ತರಿಯಾಗಿರಬಾರ್ದು, ನೀಟಾಗಿ ನುಣ್ಣಗಿರಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ನಾನು ಬೇಳೆ ರುಬ್ಕೊಂಡಿರ್ತೀನಲ್ವ, ರುಬ್ಕೊಂಡಿರೋ ಖಾರನೆಲ್ಲ ಮಿಕ್ಸಿ ಜಾರಲ್ಲಿ ತೊಳೆದ್ಬಿಟ್ಟು ನಾನು ನೋಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಗ್ಗರಣೆಗೆ ಈಗ ತುಪ್ಪ ಹಾಕ್ಕೊತಿದ್ದೀನಿ. ಅದೇ ಹೇಳಿದ್ನಲ್ಲ, ತುಪ್ಪದಲ್ಲಿ ಒಗ್ಗರಣೆ ಹಾಕೋದ್ರೂ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ನೋಡಿ, ಒಗ್ಗರಣೆಗೆ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಈರುಳ್ಳಿ ಇದೆಲ್ಲ ಜೋಡಿಸ್ಕೊಂಡಿದ್ದೆ. ಮತ್ತು ಬೆಳ್ಳುಳ್ಳಿನ ನಾನು ಜಜ್ಕೊಂಡಿದ್ದೆ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬಂದ ತಕ್ಷಣ ನಾವು ಖಾರ ರುಬ್ಕೊಂಡಿದ್ವಲ್ಲ, ಅದೆಲ್ಲ ಹುಯ್ತಾ ಇದ್ದೀನಿ. ನೋಡಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮತ್ತು ಇದು ಒಬ್ಬಟ್ಟು ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಹಬ್ಬಗಳಲ್ಲೂ ನಮಗೆ ತಿನ್ಬೇಕು ಅನ್ನಿಸ್ದಾಗೆಲ್ಲ ಬೇಗನೆ ಮಾಡ್ಕೋಬೋದು. ನಿಜ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗ ಬೇಳೆ ಕಟ್ಟಿರುತ್ತಲ್ವ, ಅದೆಲ್ಲ ಹುಯ್ಕೊತಾ ಇದ್ದೀನಿ. ಎಲ್ಲ ಒಗ್ಗರಣೆಗೆ ಹಾಕಿದ್ನಲ್ಲ, ಅದರಲ್ಲಿ ಬೇಳೆ ಕಟ್ಟೆಲ್ಲ ಹುಯ್ಕೊತಿದ್ದೀನಿ. ನೋಡಿ, ಇದು ಹುಣ್ಸೆಹಣ್ಣು ನೆನೆಸಿರ್ತೀನಲ್ವ, ಅದನ್ನು ನಾನು ಈಗ ಸೋಸಿಬಿಟ್ಟು ಈಗ ನಾನು ಒಗ್ಗರಣೆಗೆ ಹಾಕಿದ್ನಲ್ವ, ಖಾರದ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಎಲ್ಲ ಸಾಂಬಾರನ್ನ ಒಂದ್ಸರಿ ತಿರುವ್ತಾ ಇದ್ದೀನಿ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ತಿನ್ನೋದು, ಹಾಗಾಗಿ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ನೋಡಿ, ಒಂದು 2 ನಿಮಿಷ ಮುಚ್ಚಿ ತೆಗ್ದ ತಕ್ಷಣ ನೋಡಿ ಹೆಂಗೆ ಕುದೀತಾ ಐತೆ. ಸಾಂಬಾರು ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾಯಿದೆ. ಕರಿಬೇವು, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ಘಮ ಚೆನ್ನಾಗಿ ಬರ್ತಿದೆ. ನೋಡಿ, ಈಗ ನಾನು ಹೂರಣನ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಹೂರಣ ಹಿಟ್ಟು ಮೈದಾ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಮೈದಾ ಹಿಟ್ಟು ಈ ಥರ ಮೇಲಕ್ಕೆ ಹಿಂಗೆ ಎತ್ತಿದ್ರೆ ನಾರು ಥರ ಬರಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ನಾನು ಒಬ್ಬಟ್ಟನ್ನ ಸುಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ಏನಂದರೆ ಸ್ಮೂತಾಗಿದೆ. ನಾನು ಹೂರಣನ ತುಂಬ ನೈಸಾಗಿ ರುಬ್ಕೊಂಡಿದ್ದೆ, ಮತ್ತು ಹಿಟ್ಟು ಚೆನ್ನಾಗಿ ನೆನ್ಕೊಂಡಿತ್ತು, ಹಾಗಾಗಿ ತುಂಬ ಚೆನ್ನಾಗಿ ಬರ್ತಿದೆ ಒಬ್ಬಟ್ಟು. ನೋಡ್ತಾ ಇರ್ಬೋದು,
ತುಂಬಾ ಚೆನ್ನಾಗಿ ಬರ್ತಿದೆ. ನಾನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನೀಟಾಗಿ ಹಂಗೆ ಕೈಯಲ್ಲಿ ತಟ್ಬಿಟ್ಟು ನೋಡಿ ಹಂಚ್ ಮೇಲೆ ಹಾಕಿದೆ. ನಿಜವಾಗ್ಲೂ ನೋಡೋಕ್ಕೆ ನೋಡಿ ಎಲ್ಲ ಆಯಿತು, ಒಬ್ಬಟ್ಟೆಲ್ಲ ಆಯಿತು, ತುಂಬಾ ಚೆನ್ನಾಗಿತ್ತು. ಕೊನೆಯದಾಗಿ ಸಾಂಬಾರು ತುಂಬ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಭೇಟಿ ಆಗೋಣ.